ನಾನು ನನ್ನ ರಾಷ್ಟ್ರೀಯ ನಾಯಕರಲ್ಲಿ, ರಾಜ್ಯದ ನಾಯಕರಲ್ಲಿ ಕೇಳ್ತೇನೆ, ಎಲ್ಲವನ್ನು ವಿಶ್ಲೇಷಣೆ ಮಾಡುವಂಥ ತಾವು ಇದರ ಬಗ್ಗೆ ಗಂಭೀರವಾದಂಥ ಹೆಜ್ಜೆಗಳನ್ನು ಇಡಬೇಕು. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಕಳೆದ ಒಂದು 3-4 ದಿವಸದಿಂದ ಅತ್ಯಂತ ಚಂದದ ನಮ್ಮೆಲ್ಲ ಫೋಟೋಗಳನ್ನು ಮುದ್ರಣ ಮಾಡ್ತಾರೆ. ಮುದ್ರಣ ಮಾಡಿ ಆ ಕೆಳಗೆ ಆ ಮುಖಕ್ಕೆ ಎಷ್ಟು ಮಸಿಬಳಿಕೆ ಸಾಧ್ಯವೋ ಅಷ್ಟು ಮಸಿಬಳಿಯುವಂಥ ರೀತಿಯ ವಿಚಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಎಂಥ ಒಂದು ದುರ್ದೈವ ಈ ನಾಡಿಂದು. ಜನಪ್ರತಿನಿಧಿಗಳ ಆಯ್ಕೆಯಾದವರು, ಅದು ಕೂಡ ಅತ್ಯಂತ ಗೌರವದ ವ್ಯಕ್ತಿಗಳು, ಸುಮಾರು 13 ಜನ ಈಗ ಸಿಟ್ಟಿಂಗ್ ಎಂಪಿಗಳು ಅವರ ತೇಜೋವಧೆ ಮಾಡ್ತಾರಲ್ಲ, ಇದು ಏನು ಅನಿಸಲ್ವ ಅವರಿಗೆ? ಇದರ ಹಿಂದೆ ಯಾರಿದ್ದಾರೆ? ಅದಕ್ಕೆ ಯಾರು ಹೇಳಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕೆಲವರು ಸರ್ವಜ್ಞರಂತ ಯಾರು ವಿಶ್ಲೇಷಕರು, ರಾಜಕೀಯ ವಿಶ್ಲೇಷಕರು, ಸರ್ವಜ್ಞರವರು, ಅಯ್ಯೋಯ್ಯೋ, ಸಮಾಜಕ್ಕೆ ಅತ್ಯಂತ ಮಾರಕವಾದಂಥ ಹೊಡೆತಗಳನ್ನು ಕೊಟ್ಟು ನಾಚಿಕೆ ಆಗಬೇಡ ಇಂಥದ್ದು. ಇದಕ್ಕಾಗಿ ನಾನು ಇವತ್ತು ಈ ಮೀಡಿಯಾಕ್ಕೆ ಬಂದಿದ್ದೇನೆ, ಎಲ್ಲರಿಗೂ ಗೊತ್ತಾಗಲಿ ಇದರ ಹಿನ್ನೆಲೆ ಏನು ಅಂತ ಹೇಳಿ. ನಾನು ಅದಕ್ಕೆ ಬೇಕಾಗಿ ಸಾರ್ವಜನಿಕವಾಗಿ ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಬಿಜೆಪಿಯ 25 ಜನ ಲೋಕಸಭಾ ಸದಸ್ಯರಲ್ಲಿ 13 ಜನ ಅಯೋಗ್ಯರು, 13 ಜನ ಕೆಲಸ ಮಾಡಲಿಕ್ಕೆ ಅನರ್ಹರು ಅಂತ ಹೇಳುವಂಥದ್ದಾದರೆ, ಅವರನ್ನು ಆಯ್ಕೆ ಮಾಡಿದಂಥ ಜನ ಅಥವಾ ನಮ್ಮ ಪಕ್ಷದ ಪ್ರಮುಖರಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಸೋಲುಗಳು ಮತ್ತೊಂದು ಎಲ್ಲ ಆಯಿತು, ಮುಂದಿನ ಲೋಕಸಭೆಯಲ್ಲಿ ಹಿನ್ನಡೆ ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಈ ರೀತಿಯ ಇದು ಬರುವಾಗ ಅದಕ್ಕೆ ಕೌಂಟರ್ನ್ನು ಕೊಡುವಂಥದ್ದು ನಮ್ಮ ನಾಯಕರುಗಳ ಜವಾಬ್ದಾರಿ ಅಲ್ವಾ? ನಾನಂತೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನನಗೆ ಗೊತ್ತಿದೆ ಈ 13 ಜನ ಎಂಪಿಗಳದ್ದು ಪೂರ್ತಿ ನನಗೆ ಗೊತ್ತಿದೆ. 3 ಸರಿ 5 ಸರಿ 6 ಸರಿ ಗೆದ್ದವರನ್ನು ಅಪಮಾನ ಮಾಡುವಂಥ ಕೆಲಸ ಈ ಸಂದರ್ಭದಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ದುರ್ದೈವ. ಇದು ಬೇರೆ ಬೇರೆ ಸ್ಥಾನವನ್ನು ಅಲಂಕಾರ ಮಾಡಿದ್ದವರೆಲ್ಲರಿದ್ದಾರೆ. ನನಗೆ ಗೊತ್ತಿಲ್ಲ, ಉದಾಸಿ ಇವತ್ತು ಸ್ವಯಂ ಘೋಷಿತ ರಾಜೀನಾಮೆ ನಿರ್ಧಾರ ಮಾಡಿರೋದು ಬಹುಶಃ ಇನ್ನೂ ಕೂಡ ನಂದು ಬೇರೆ ಬೇರೆ ಪೇಪರ್ನಲ್ಲಿ ಬಂದು ಇನ್ನಷ್ಟು ನನಗೆ ಮಾನಹಾರಣ ಆಗುವುದು ಬೇಡ ಅಂತ ಹೇಳೋದಕ್ಕೆ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. 13 ಜನ ಎಂಪಿಗಳಲ್ಲ ಅಂತ ಹೇಳುವಂಥ ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದನ್ನು ಪಕ್ಷವನ್ನು ಮುಗಿಸುವಂಥ ಹುನ್ನಾರ ಇರ್ಬೋದು, ವ್ಯಕ್ತಿಗಳ ತೇಜೋವಧೆ ಮಾಡುವಂಥದ್ದಿರ್ಬೋದು, ಇದಕ್ಕೆ ಯಾರೂ ಹೆದರಿ ಕೂತ್ಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಇವತ್ತು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕೇಳಿ ನಾವು ಯಾರಲ್ಲ, ನಾವೀಗ ಹೊರಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಹೋದ ಕೂಡಲೇ ನಮ್ಮಲ್ಲಿ ಕೇಳ್ತಾರೆ, ನನ್ನಲ್ಲಿ ಅಲ್ಲ, ನನಗೆ ನಿನ್ನೆ ಫೋನ್ ಮಾಡಿದ ಎಲ್ಲರೂ ಕೂಡ, ಸರ್ ನಿಮಗೆ ಸೀಟ್ ಇಲ್ಲ ಅಂತಲ್ಲ ಸರ್, ನೀವೇನು ಕೆಲಸ ಮಾಡಲಿಲ್ಲ ಅಂತ ಸರ್, ನೀವು ಅಯೋಗ್ಯರಂತಲ್ಲ ಸರ್ ಅಂತ ಜನ ಮಾತಾಡುವಂಥ ರೀತಿಯಲ್ಲಿ ಒಂದು ಪ್ರಚೋದನಾಕಾರಿಯಾಗಿ ಮಾತಾಡುವಂಥ ಈ ವ್ಯವಸ್ಥೆ, ಇದು ನಿಜವಾಗಿ ಒಂದು ಮಾಧ್ಯಮದ ಗೌರವವನ್ನು ಕುಂದಿಸುವಂಥದ್ದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ.